ಸರ್ಕಾರ ವರ್ಸಸ್ ಆರ್ಎಸ್ಎಸ್ನ ಜಟಾಪಟಿ ನಿಮಗೆ ಗೊತ್ತೇ ಇದೆ. ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಹೇಗಾದರೂ ಮಾಡಿ ನಿಯಂತ್ರಿಸಬೇಕು, ಅಂಕುಶ ಹಾಕಬೇಕು ಅಂತ ಸರ್ಕಾರದ ಭಾಗವಾಗಿರುವಂತಹ ಕೆಲ ಸಚಿವರು ಒದ್ದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆರ್ಎಸ್ಎಸ್ ಜಾಗದ ಮೇಲೆ ಸರ್ಕಾರ ಕಣ್ಣು ಹಾಕಿದೆ. ಆರ್ಎಸ್ಎಸ್ ಜಾಗಗಳನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಸಂಘಕ್ಕೆ ನೀಡಿರುವ ಭೂಮಿ ಮೇಲೆ ಸರ್ಕಾರ ಕಣ್ಣು ಹಾಕಿದೆ. ಸರ್ಕಾರದಿಂದ ಆರ್ಎಸ್ಎಸ್ ಲ್ಯಾಂಡ್ ಆಡಿಟ್ ಬಗ್ಗೆ ಮಹತ್ವದ ಸುಳಿವು ಸಿಗ್ತಾ ಇದೆ. ಕಂದಾಯ ಸಚಿವರ ಹೇಳಿಕೆ ಸಂಘರ್ಷಕ್ಕೆ ವೇದಿಕೆ ಆಗತ್ತಾ ಅನ್ನೋದು ಪ್ರಶ್ನೆ. ಆರ್ಎಸ್ಎಸ್ನವರದ್ದೇ ಜಾಗಗಳು ಅಂತ ಅಲ್ಲ, ಆರ್ಎಸ್ಎಸ್ ಜೊತೆಗೆ ಗುರುತಿಸಿಕೊಂಡಿರುವ ಅದರ ಅಂಗ ಸಂಸ್ಥೆಗಳಿದಾವಲ್ಲ, ಅದಕ್ಕೆ ಮಂಜೂರಾಗಿರುವ ಜಮೀನು ಕಾನೂನುಬದ್ಧವಾಗಿ ಅವರಿಗೆ ಸಿಕ್ಕಿದೆಯಾ ಅಥವಾ ಪ್ರೊಸೀಜರಲ್ ಲ್ಯಾಪ್ಸ್ ಏನಾದರೂ ಆಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಆಡಿಟ್ ಮಾಡ್ತಿದ್ದಾರೆ. ಸೊ ಇದ್ರ ಮೂಲಕ ಕೂಡ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀವಿ ಅನ್ನೋ ಸಂದೇಶವನ್ನು ಸರ್ಕಾರ ಕೊಡೋದಕ್ಕೆ ಹೊರಟಿದೆ. ಮತ್ತು ಆರ್ ಎಸ್ ಎಸ್ ಬಗ್ಗೆ ಅವಕಾಶ ಸಿಕ್ಕರೆ, ಸಂದರ್ಭ ಸಿಕ್ಕರೆ, ಸಮಯ ಸಿಕ್ಕರೆ ನಾವು ಗೇಮನ್ನು ಚೇಂಜ್ ಮಾಡಬಹುದು ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸ್ಟಾರ್ಟಿಂಗ್ ಒಂದೇ ವರ್ಷದ ಒಳಗೇ ಇಂಥದ್ದೊಂದು ವಿಚಾರ ಬಂದ ಸ್ಪೀಡಲ್ಲೇ ಅದು ತಗ್ಗಿ ಹೋಯಿತು. ಈಗ ಮತ್ತೊಂದು ಸಲ ಜಾಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾತಾಡ್ತಾ ಇದೆ. ಆಗಿರುವಂಥ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನು ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ಜೆನ್ಯುವಿನ್ ಆಗಿರುವಂಥ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಟ್ಟಿದ್ರೆ ಅದು ಅವ್ರವ್ರ ಏನು ಹಾಗಾದರೆ ಚಿಂತನೆ ನೋಡೋಣ. ಆರ್ ಎಸ್ ಎಸ್ ಮತ್ತು ಅಂಗಸಂಸ್ಥೆಗಳಿಗೆ ಫಾರ್ ಎಕ್ಸಾಂಪಲ್ ರಾಷ್ಟ್ರೋತ್ಥಾನ, ಆಸ್ಪತ್ರೆ, ಕಾಲೇಜು ಈ ಥರ ಎಲ್ಲ ಜಾಗಗಳನ್ನು ಏನು ಮಾಡ್ಕೊಂಡಿದ್ದಾರಲ್ವಾ, ಸೊ ಅದು ಕರೆಕ್ಟಾಗಿ ಇವ್ರಿಗೆ ಹಂಚಿಕೆ ಆಗಿದೆಯಾ, ಕರೆಕ್ಟಾಗಿ ಅಲ್ಲಿ ರೂಲ್ಸ್ ಫಾಲೋ ಮಾಡಿ ಬಿಲ್ಡಿಂಗ್ಗಳು ತಲೆ ಎತ್ತಿದ್ದಾವ ನೋಡ್ತಾರೆ. ಶಾಲೆ, ವಿಶ್ವವಿದ್ಯಾಲಯ ಸೇರಿ ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ. ಚಾಣಕ್ಯ ಯೂನಿವರ್ಸಿಟಿ ಅಂತ ಒಂದು ದೇವನಹಳ್ಳಿ ಹತ್ರ 140 ಎಕರೆ ಎಲ್ಲ ಮಂಜೂರಾಗಿದೆ ಅದಕ್ಕೆ. ಸೊ ಅದೆಲ್ಲ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ನೋಡ್ತಾರಂತೆ. ಸಾರ್ವಜನಿಕ ಉದ್ದೇಶಗಳಿಗಾಗಿ ಆರ್ ಎಸ್ ಎಸ್ ಸಂಘಟನೆ ನೀಡಿರುವಂತಹ ಆಸ್ತಿ ಇದು. ಸರ್ಕಾರ ನೀಡಿರುವ ಭೂಮಿ ದುರುಪಯೋಗ ಆಗಿದ್ರೆ ಭೂಮಿ ವಾಪಸ್ ಪಡೆಯೋದಕ್ಕೆ ಚಿಂತನೆಯನ್ನು ಮಾಡ್ತಿದ್ದಾರಂತೆ. ಆಸ್ತಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ನಿಯಮ ಪಾಲನೆ ಮಾಡದೇ ಇರೋ ಭೂಮಿಯನ್ನು ವಾಪಸ್ ಪಡೆಯೋಕ್ಕೆ ಸಿದ್ಧತೆ. ಈ ಬಗ್ಗೆ ಶೀಘ್ರವೇ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತಾರಾ. ಇದಕ್ಕೆ ಸ್ಪೆಷಲ್ ಮಾರ್ಗಸೂಚಿ ಏನು ಬೇಕಿಲ್ಲ. ಯಾವುದಾದ್ರೂ ಅನ್ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳಿದ್ದರೆ ಅಥವಾ ಅನ್ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳ ಕೆಳಗಡೆ ಸಬ್ ಸಂಘಟನೆಗಳಿದ್ರೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆಯಾ ಅನ್ನೋದನ್ನ ನೋಡಿದ್ರೆ ಆಯಿತು. ಇದಕ್ಕೆ ಸ್ಪೆಷಲ್ ಮಾರ್ಗಸೂಚಿ ಸುಮ್ಮನೆ ಕಾಲಹರಣ ಅಷ್ಟ, ಅಥವಾ ಏನೋ ನಾವು ಮಾಡ್ತಾ ಇದ್ದೀವಿ, ನಮ್ಮ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ನಾವು ತೋರಿಸ್ಬೇಕು, ನಾವು ತೋರಿಸ್ಬಿಡ್ತೀವಿ ಅಂತ ಏನೋ ಮಾಡ್ದಂಗೆ ಕಾಣಿಸುತ್ತಷ್ಟೇ. ಈಗ ಆಲ್ರೆಡಿ ಪ್ರೇಕ್ಷಕರ ಚಪ್ಪಾಳೆ ಈ ವಿಚಾರದಲ್ಲಿ ಬರುತ್ತೆ. ಸ್ಪೆಷಲಿ ಲೆಫ್ಟ್ ಐಡಿಯಾಲಜಿ ಇರೋರು ನಮ್ಮ ಈ ನಿರ್ಧಾರವನ್ನು ಹಾಡಿ ಹೊಗಳ್ತಾರೆ ಅಂತ ಸರ್ಕಾರದ ಕೆಲವರು ಅಂದ್ಕೊಂಡಿದ್ರು. ಬಟ್ ಅದು ತಿರುಗುಮಾಣ ಆಗ್ತಿದೆ.